ಈ ವರ್ಷ ಅಂತೂ ಮಳೆಯಲ್ಲೇ ಚೌತಿ ಹಬ್ಬ ಆಚರಿಸಿದ್ವಿ ಆಯ್ತಾ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಷ್ಟಕ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್. ಈ ವರ್ಷ ಅಂತೂ ಚೌತಿಗೆ ತುಂಬಾನೇ ಮಳೆ ಬಂತು. ಇನ್ನು ಚೌತಿ ಹಬ್ಬ ಅಂದ್ರೆ ನಂಗಂತೂ ತುಂಬಾನೇ ಖುಷಿ. ಮಳೆ ಬಂದ್ರು ಮಳೆಯಲ್ಲೇ ಪೂಜೆ ಎಲ್ಲ ನಾವು ಮಾಡಿದ್ವಿ. ಇನ್ನು ನಮ್ಮ ಚೌತಿ ಹಬ್ಬದ ದಿನ ನಾನಂತೂ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಪೂಜೆಗೆ ತಯಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಮ್ಮ ಅಂತೂ ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ನಾನು ಅಡಿಗೆಗೆ ಹೋಗುದಿಲ್ಲ, ಯಾಕೆಂದ್ರೆ ನಂಗೆ ಪೂಜೆ ತಯಾರಿ ಮಾಡೋದ್ರಲ್ಲಿ ಖುಷಿ. ಸೊ ನಾನು ಅದನ್ನೇ ಮಾಡ್ತೇನೆ. ಹಾಗೆ ನಮಗೆ ಪೂಜೆಗೆ ಅಕ್ಕಿಯಲ್ಲಿ ಮಾಡಿದ ದೀಪ ಬೇಕು, ಅಕ್ಕಿ ಹಿಟ್ಟಿನ ದೀಪ ಮಾಡ್ತೇನೆ. ಮತ್ತೆ ಯಾವ್ದಾದ್ರು ಒಂದು ಧಾನ್ಯವನ್ನು ಒಂದು ವಾರದ ಮೊದಲೇ ನಾವು ಮೊಳಕೆ ಬರ್ಲಿಕ್ಕೆ ಬಿತ್ತಿಡ್ತೇವೆ. ಸೊ ಅದು ಕೂಡ ಪೂಜೆಗೆ ಬೇಕು. ಇನ್ನು ನಮ್ಮ ಮಂಗಳೂರು ಕಡೆ ಮನೆಯಲ್ಲಿ ಹೆಚ್ಚಿನವರು ಕಬ್ಬಿನಲ್ಲೇ ಈ ತರ ಮಾಡಿ ಪೂಜೆ ಮಾಡ್ತಾರೆ ಗಣಪತಿಗೆ. ಗಣಪತಿಯ ಮೂರ್ತಿ ಮನೆಯಲ್ಲಿ ತಂದು ಪೂಜೆ ಮಾಡುದಿಲ್ಲ. ಸೊ ಇದು ನಮ್ಮ ಹಿರಿಯರಿಂದ ಬಂದ ಪದ್ಧತಿ, ಅವರು ಫಾಲೋ ಮಾಡ್ತಿದ್ರು. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ. ಮತ್ತೆ ಕಬ್ಬು ಯಾಕೆಂದ್ರೆ ಗಣಪತಿಗೆ ತುಂಬಾ ಇಷ್ಟವಾದದ್ದು ಕಬ್ಬು ಅಲ್ಲ. ಸೊ ಕಬ್ಬಿನಲ್ಲಿ ಈ ತರ ಮಾಡಿ ಪೂಜೆ ಮಾಡೋದು. ಇನ್ನು ನಮ್ ಗಣಪತಿ ಆಚರಣೆ ಈ ತರ ಆಯ್ತು. ನಿಮ್ ಕಡೆ ಹೇಗಾಯ್ತು ಅಂತ ಹೇಳಿ, ನಾನು ನೋಡ್ತೇನೆ. ಓಕೆ ಬಾಯ್.